ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರು ಒಳ್ಳೆಯವನು. ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ದೇವರು ಕೃಪೆ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ಒಂದು ವಾಕ್ಯವನ್ನು ನಾವು ನೋಡುವುದಾದರೆ ಕೀರ್ತನೆ 25ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನೇ, ನಿನ್ನಲ್ಲಿಯೇ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ. ದಾವಿದನು, ಕೀರ್ತನೆಗಾರನಾದ ದಾವಿದನಲ್ಲಿ ನೋಡ್ತೇವೆ. ಆತನ ಒಂದು ವೈಶಿಷ್ಟ್ಯಗಳು, ಆತನ ಒಂದು ಗುಣಲಕ್ಷಣಗಳು ಯಾವುದಾಗಿತ್ತು ಎಂಬುದಾಗಿ ನಾವು ನೋಡಬೇಕಾದ್ರೆ, ಆತನು ಯೆಹೋವನನ್ನೇ ನಂಬಿದ್ದಾನೆ, ದೇವರನ್ನೇ ನಂಬಿದ್ದಾನೆ, ದೇವರಲ್ಲೇ ಉಲ್ಲಾಸವಾಗಿರುವುದನ್ನು ನಾವು ನೋಡ್ತೇವೆ. ಅದಕ್ಕೆ ಹಿ ವಾಸ್ ಕಾಲ್ಡ್ ಆ್ಯಸ್ ದ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಆರ್ಟ್. ದೇವರ ಹೃದಯಕ್ಕೆ ಮೆಚ್ಚುವಂತಕ್ಕಂಥ ವ್ಯಕ್ತಿಯಾಗಿ ನಾವು ಆತನನ್ನು ನೋಡ್ತೇವೆ. ಪ್ರಿಯರೇ, ಎಲ್ಲ ಸಂದರ್ಭಗಳಲ್ಲಿಯೂ ಆತನು ದೇವರನ್ನೇ ನಿರೀಕ್ಷಿಸ್ತಾ ಇದ್ದ, ದೇವರನ್ನೇ ನಂಬಿದ್ದ. ಏನೇ ಆದ್ರೂ ಅವನ ಒಂದು ಜೀವಿತದಲ್ಲಿ ದೇವರನ್ನೇ ಆತನು ನಂಬುವಂಥ ವ್ಯಕ್ತಿಯಾಗಿದ್ದ. ಆತನಲ್ಲಿ ಒಂದು ನೋಡಬೇಕಾದ್ರೆ ಆತನಲ್ಲಿ ಪ್ರಾರ್ಥನೆಯ ಜೀವಿತವನ್ನು ನಾವು ನೋಡ್ತೇವೆ, ನಿರೀಕ್ಷೆಯ ಜೀವಿತವನ್ನು ನೋಡ್ತೇವೆ, ದೇವರನ್ನು ನಂಬುವುದನ್ನು ನೋಡ್ತೇವೆ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಅವನು ದೇವರಲ್ಲಿಯೇ ಆಲೋಚನೆಯನ್ನು ಪಡ್ಕೊಂಡಂಥ ವ್ಯಕ್ತಿ ಆತನಾಗಿದ್ದಾನೆ. ಆದುದರಿಂದ ಅವನ ಜೀವಿತದಲ್ಲಿ ಜಯದ ಮೇಲೆ ಜಯ ಆತನು ಅನುಭವಿಸ್ತಾ ಇದ್ದ. ಪ್ರಿಯರೇ, ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ನೀವೆಲ್ಲರೂ ಈ ಸಮಯದಲ್ಲಿ ಏನೇ ಆದರೂ ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ. ರೋಮನ್ಸ್ ಚಾಪ್ಟರ್ 8:28 ಹೀಗೆ ಹೇಳ್ತಿದೆ, ದೇವರನ್ನು ನಂಬುವವರಿಗೆ ಎಲ್ಲವೂ ಹಿತಕ್ಕಾಗಿ ಆಗ್ತದೆ ಎಂಬುದಾಗಿ. ಆತನ ನಾವು ನಂಬಬೇಕಾದ್ರೆ ಎಲ್ಲವೂ ಏನೇ ಆದ್ರೂ ಅದು ಕರ್ತನ ನಮಗೋಸ್ಕರ ಒಳ್ಳೆಯದಾಗಿ ಆತನು ಮಾರ್ಪಡಿಸುವಂಥ ದೇವರು ಆತನಾಗಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ಯಾವ ಕಷ್ಟದಲ್ಲಿಯೂ ಯಾವ ದುಃಖದಲ್ಲಿಯೂ ಇರುವುದಾದರೆ, ಯಾಕಪ್ಪ ದೇವರೇ ನನ್ನ ಜೀವಿತ ಹೀಗೆ ಎಂಬುದನ್ನು ಪ್ರಶ್ನೆ ಮಾಡುವುದನ್ನು ಬಿಟ್ಟು, ಏನಾದರೂ ನನ್ನ ಸ್ವಾಮಿ ನನ್ನ ನಡೆಸ್ತಾನೆ, ಏನಾದರೂ ನನ್ನ ಸ್ವಾಮಿ ನನ್ನನ್ನು ತಪ್ಪಿಸ್ತಾನೆ, ಏನಾದರೂ ಕೈ ಬಿಡದೆ ನನ್ನ ನಡೆಸುವಂಥ ದೇವರು ಆತನಾಗಿದ್ದಾನೆ ಎಂಬುದಾಗಿ ಆ ನಿರೀಕ್ಷೆಯಲ್ಲಿ ನಾವು ಜೀವಿಸುವವರಾಗಿರಬೇಕು. ಪ್ರಿಯರೇ, ಯಾಕೆಂದರೆ ನಾವು ಆತನನ್ನು ನಂಬಿದ್ದೇವಲ್ಲ, ನಂಬಿದವರನ್ನು ಆತನು ಕೈ ಬಿಡದೆ ನಡೆಸುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ಯಾರ್ಯಾರು ಆತನನ್ನು ನಂಬಿದ್ರೋ, ಯಾರ್ಯಾರು ಆತನ ಮೇಲೆ ನಿರೀಕ್ಷಿಸಿದ್ರೋ, ಯಾರ್ಯಾರು ಆತನನ್ನೇ ಎದುರು ನೋಡ್ತಾ ಇದ್ರೋ ಅವರನ್ನು ಕೈ ಬಿಡದೆ ನಡೆಸಿದಂಥ ದೇವರು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾಮಿ. ಈ ಒಂದು ವೇಳೆಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಈ ಸಮಯದಲ್ಲಿ ಯಾರ್ಯಾರು ನಿರೀಕ್ಷೆ ಇಲ್ಲದಂತೆ ನಿನ್ನ ಸನ್ನಿಧಾನದಲ್ಲಿದ್ದಾರೋ ಸ್ವಾಮಿ, ಅವರನ್ನು ನೀನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ಯಾವ್ಯಾವ ವಿಷಯಕ್ಕಾಗಿ ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದಾರೋ ದೇವರೇ, ಆ ಒಂದು ಕಾರ್ಯಗಳು ಅವರ ಜೀವಿತದಲ್ಲಿ ಉಂಟಾಗಲಿ ಸ್ವಾಮಿ. ಅಸ್ವಸ್ಥತೆಯಲ್ಲಿ ಯಾರ್ಯಾರು ಇದ್ದಾರೋ ಸ್ವಾಮಿ, ಅವರಿಗೆ ಹೊಸ ಬಲ, ಹೊಸ ಕೃಪೆಯನ್ನು ಅನುಗ್ರಹಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಯಾರ್ಯಾರು ಇದ್ದಾರೋ ಸ್ವಾಮಿ, ಅವರನ್ನು ನೀನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಸಾಧ್ಯವಾದ ಸಂಗತಿಗಳನ್ನು ಸಾಧ್ಯ ಮಾಡುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಅವರ ನಿರೀಕ್ಷೆ ನೀನೊಬ್ಬನೇ ಸ್ವಾಮಿ. ಅವರನ್ನು ಬಲಪಡಿಸಿ ಇಹಲೋಕದಲ್ಲಿ ಕರ್ತನೆ ಸ್ಥಿರಪಡಿಸಿ ಅವರನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಹೊಸ ಬಲ, ಹೊಸ ಕೃಪೆಯನ್ನು ಅನುಗ್ರಹಿಸಿ ಕೊಡು ಸ್ವಾಮಿ. ದೇವರ ವಾಕ್ಯ ಹೀಗೆ ಹೇಳ್ತಿದ್ದಲ್ಲ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲಗಳನ್ನು ಹೊಂದುವವರು, ಹದ್ದುಗಳಂತೆ ರೆಕ್ಕೆ ಚಾಚಿ ಏರುವರು, ಓಡಿದರು ದಣಿಯರು ಎಂಬ ವಾಕ್ಯದ ಮೇರೆಗೆ ಕರ್ತನೆ, ನಿನ್ನ ನಿರೀಕ್ಷಿಸುವವರಿಗೆ ಹೊಸ ಬಲ, ಹೊಸ ಕೃಪೆಯನ್ನು ಕೊಟ್ಟು ನೀನು ಅವರನ್ನು ನಡೆಸಿಕೊಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್.